ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ಸಂದೇಶ ನಿಮಗಾಗಿ ತುಂಬ ವಿಶೇಷ ಮತ್ತು ಪ್ರಮುಖವಾಗಿದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಮಾನಸಿಕ ಗೊಂದಲಗಳು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋದು ಅಥವಾ ವ್ಯಾಪಾರ ಕೆರಿಯರಲ್ಲಿ ಅಸ್ಥಿರತೆ ಕಾಡ್ತಿದ್ರೆ, ಈಗ ಸಮಯ ಬದಲಾಗುವ ಪ್ರಬಲ ಸಂಕೇತಗಳು ಸಿಕ್ಕಿವೆ. ಈಗ ಭಗವಂತನ ಲೀಲೆ ಹೇಗಿರುತ್ತೆ ಅಂದರೆ, ನಿಮಗೆ 3 ಕಡೆಗಳಿಂದ ಭಾರಿ ಪ್ರಮಾಣದಲ್ಲಿ ಧನ ಲಾಭ ಆಗಲಿದೆ. ಬೇಗ ನೋಡಿ, ಸಮಯ ತುಂಬ ಮಹತ್ವದ್ದಾಗಿದೆ. ಜ್ಯೋತಿಷ್ಯ ಗಣನೆಗಳ ಪ್ರಕಾರ ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ಶುಭ ಪ್ರಭಾವ ಹಾಗೂ ನಿಮ್ಮ ಬುದ್ಧಿ ಚಾತುರ್ಯದ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ಬರಲಿದೆ. ಮಹಾದೇವ, ಮಹಾಲಕ್ಷ್ಮಿ ಮತ್ತು ಬಜರಂಗ ಬಲಿಯ ಕೃಪೆಯಿಂದ ನಿಮ್ಮ ಸಂವಹನ ಕಲೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಹಾಗೂ ಭಾಗ್ಯದ ಬೆಂಬಲ ಸಿಗಲಿದೆ. ಈ ಪ್ರಬಲ ಧನ ಲಾಭ ತಂದುಕೊಡುವ 3 ಸ್ಥಾನಗಳ ಬಗ್ಗೆ ಹೇಳೋದಾದರೆ, ಮೊದಲನೇದು ಸಂವಹನ ಮತ್ತು ಆನ್ಲೈನ್ ಕ್ಷೇತ್ರ, ಇಂಟರ್ನೆಟ್, ಯೂಟ್ಯೂಬ್, ಕಂಟೆಂಟ್ ಕ್ರಿಯೇಷನ್, ಫ್ರೀಲಾನ್ಸಿಂಗ್, ಸಾಫ್ಟ್ವೇರ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಯಾವುದೇ ಆನ್ಲೈನ್ ನೆಟ್ವರ್ಕಿಂಗ್ ವ್ಯವಹಾರದಲ್ಲಿ ತೊಡಗಿರುವ ಮಿಥುನ ರಾಶಿಯ ಜನರಿಗೆ ಹೊಸ ಪ್ರಮುಖ ಪ್ರಾಜೆಕ್ಟ್ಗಳು, ವಿದೇಶಿ ಕ್ಲೈಂಟ್ಗಳು ಮತ್ತು ಅನಿರೀಕ್ಷಿತ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಎರಡನೆಯ ಸಂಕೇತ ಏನಪ್ಪ ಅಂದರೆ, ಬರವಣಿಗೆ, ಸಲಹಾ ಕೇಂದ್ರ ಅಂದರೆ ಕನ್ಸಲ್ಟೆನ್ಸಿ ಅಥವಾ ಆಫ್ಲೈನ್ ವ್ಯಾಪಾರದಿಂದ ಲಾಭ. ಯಾರು ದೀರ್ಘಕಾಲದಿಂದ ಬ್ರೋಕರೇಜ್, ಶಿಕ್ಷಣ ಸಂಸ್ಥೆಗಳು, ಕಮಿಷನ್ ಆಧಾರಿತ ಕೆಲಸಗಳು ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ಮಂದಗತಿ ಅನುಭವಿಸ್ತಾ ಇದ್ದಾರೋ ಅವರಿಗೆ ಈಗ ಹಳೆಯ ಬಾಕಿ ಹಣ ವಸೂಲಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಮತ್ತು ಉದ್ಯೋಗಸ್ಥರಿಗೆ ಆಫೀಸಲ್ಲಿ ಪ್ರಮೋಷನ್ ಹಾಗೂ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಮೂರನೆಯ ಮತ್ತು ಅತ್ಯಂತ ವಿಶೇಷವಾದ ಸಂಕೇತ ಏನಂದರೆ, ಬುದ್ಧಿಮತ್ತೆಯ ಹೂಡಿಕೆ ಅಂದರೆ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಥವಾ ದೀರ್ಘಕಾಲದ ಫಂಡಿಂಗ್ ಇದ್ದ ಪ್ರಾಪರ್ಟಿ ಡೀಲ್ಗಳ ಮೂಲಕ ಹಠಾತ್ ಧನ ಆಗಮನ. ಅಂದರೆ ನೀವು ನಿರೀಕ್ಷಿಸಿದ ಮಾರ್ಗದಿಂದ ಹಣದ ಅರಿವು ನಿಮ್ಮ ಕೈ ಸೇರುತ್ತೆ. ಆದರೆ ಈ ಸಮಯದಲ್ಲಿ ನೀವು 3 ತಪ್ಪುಗಳಿಂದ ದೂರ ಇರಬೇಕು. ಮೊದಲನೇ ತಪ್ಪು, ಒಂದೇ ಸಮಯದಲ್ಲಿ ಹಲವು ಕೆಲಸಗಳಿಗೆ ಕೈ ಹಾಕೋದು ಮತ್ತು ದ್ವಂದ್ವ ಪರಿಸ್ಥಿತಿ. ಎರಡನೆಯದು, ಅತಿಯಾದ ಮಾತಿನಿಂದಾಗಿ ಆಪ್ತರ ಮನಸ್ಸು ನೋಯಿಸೋದು ಮತ್ತು ರಹಸ್ಯಗಳನ್ನು ಬೇರೆಯವರ ಮುಂದೆ ಹಂಚಿಕೊಳ್ಳೋದು. ಮತ್ತು ಮೂರನೆಯ, ಸರಿಯಾದ ನಿರ್ಧಾರ, ದಾಖಲೆಗಳು ಇಲ್ಲದೆ ಹಣಕಾಸಿನ ವಹಿವಾಟು ನಡೆಸೋದು ಅಥವಾ ಶಾರ್ಟ್ಕಟ್ ಮೂಲಕ ಹಣ ಮಾಡೋದಕ್ಕೆ ಹೋಗಿ ಮೋಸ ಹೋಗೋದು. ಈ ತಪ್ಪುಗಳಿಂದ ಬಚಾವಾಗಿ ವರ್ತಮಾನದಲ್ಲಿ ಏಕಾಗ್ರತೆಯಿಂದ ಜೀವಿಸಿ ಧನ, ಸುಖ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯಾಗಿ ಬುಧವಾರ ಅಥವಾ ಸೋಮವಾರದ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಓಂ ಗಂ ಗಣಪತಿಯೇ ನಮಃ ಮತ್ತು 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ನಂತರ ಹಿರಿಯರ ಆಶೀರ್ವಾದ ಪಡೀರಿ ಮತ್ತು ಹಸಿರು ತರಕಾರಿ ಅಥವಾ ಗಿಡಗಳಿಗೆ ನೀರನ್ನು ಹಾಕಿ. ದಿನನಿತ್ಯದ ರಾಶಿ ಫಲದ ಬಗ್ಗೆ ಹೇಳೋದಾದರೆ, ಗ್ರಹಗಳ ಸ್ಥಿತಿ ಅತ್ಯಂತ ಅನುಕೂಲಕರವಾಗಿದೆ. ವಿದ್ಯಾರ್ಥಿಗಳು ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಯುವಕರು ತಮ್ಮ ತೀಕ್ಷ್ಣ ಬುದ್ಧಿಮತ್ತೆಯಿಂದ ಪ್ರಮುಖ ಯಶಸ್ಸು ಸಾಧಿಸಬಹುದು. ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಮತ್ತು ಒಪ್ಪಂದಗಳನ್ನು ಸಹಿ ಹಾಕೋದಕ್ಕೆ ಸಮಯ ಸೂಕ್ತವಾಗಿದೆ. ಕುಟುಂಬದ ವಾತಾವರಣ ಆನಂದದಾಯಕವಾಗಿರುತ್ತೆ. ಸಹೋದರ ಸಹೋದರಿಯರಿಂದ ಉತ್ತಮ ಬೆಂಬಲ ಸಿಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಸ್ಕ್ರೀನ್ ಟೈಮ್ ಅಥವಾ ಮಾನಸಿಕ ಒತ್ತಡದಿಂದಾಗಿ ಕಣ್ಣಿನ ದಣಿವು, ನಿದ್ದೆಯ ಕೊರತೆ ಅಥವಾ ಚರ್ಮದ ಅಲರ್ಜಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದಿನಚರಿಯಲ್ಲಿ ಪ್ರಾಣಾಯಾಮ ಮತ್ತು ಯೋಗ, ಮೆಡಿಟೇಷನ್ ಸೇರಿಸಿಕೊಳ್ಳಿ. ಆಫೀಸಲ್ಲಿ ಸಹೋದ್ಯೋಗಿಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಿಮ್ಮನ್ನು ನೀವು ತಟಸ್ಥವಾಗಿಸಿಕೊಳ್ಳಿ. ಕಠಿಣ ಸವಾಲುಗಳನ್ನು ನಿಮ್ಮ ಮಾತುಗಳಿಂದಲೇ ಬಗೆಹರಿಸುವ ಶಕ್ತಿ ನಿಮ್ಮಲ್ಲಿದೆ. ಪ್ರೇಮ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಯಾವುದೇ 3ನೇ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ಕೊಡಬೇಡಿ. ಪರಸ್ಪರ ಮುಕ್ತವಾಗಿ ಮಾತನಾಡಿ ಗೊಂದಲ ಬಗೆಹರಿಸಿಕೊಳ್ಳಿ. ಪ್ರವಾಸದ ಯೋಜನೆಗಳು ಸಫಲವಾಗಲಿವೆ. ಬ್ಯಾಂಕಿಂಗ್, IT, ಮೀಡಿಯಾ ಮ್ಯಾನೇಜ್ಮೆಂಟ್ ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿರುವ ಜನರಿಗೆ ಹೊಸ ಉದ್ಯೋಗದ ದೊಡ್ಡ ಆಫರ್ಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಕೆರಿಯರ್ ಹಾಗೂ ಲೈಫ್ ಸ್ಟೈಲ್ ಬದಲಾಗಲಿದೆ. ನಿಮ್ಮ ಮೇಲೆ ಕೂಡ ಭಗವಂತನ ಮೇಲೆ ಪೂರ್ಣ ನಂಬಿಕೆ ಇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.